ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಒಣ ಕೆಮ್ಮು ನಿವಾರಣೆಗೆ ಮನೆ ಮದ್ದುಗಳು. ಮೊದಲನೇದು, ಅರ್ಧ ಚಮಚ ಜೀರಿಗೆಯನ್ನು ಹುರಿದು ಪುಡಿ ಮಾಡಿಕೊಂಡು ಅದಕ್ಕೆ 1 ಚಮಚ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ದಿನಕ್ಕೆರಡು ಸಲ ಸೇವಿಸಿದರೆ ಕೆಮ್ಮಿನ ಪ್ರಮಾಣ ಕಡಿಮೆಯಾಗುತ್ತದೆ. ಅಮೃತ್ ಬಳ್ಳಿಯ 1 ಎಲೆಯನ್ನು ತೆಗೆದುಕೊಂಡು ಸ್ವಲ್ಪ ಉಪ್ಪಿನೊಂದಿಗೆ ದಿನಕ್ಕೆ 3 ರಿಂದ 4 ಸಲ ಜಗಿದರೆ ಕೆಮ್ಮು ಗುಣಮುಖವಾಗುತ್ತದೆ. ಒಣ ಕೆಮ್ಮಿನೊಂದಿಗೆ ಗಂಟಲು ಉರಿ ಅಥವಾ ಧ್ವನಿ ಬದಲಾವಣೆ ಆದರೆ 2 ಎಸಳು ಬೆಳ್ಳುಳ್ಳಿಯನ್ನು ಸ್ವಲ್ಪ ಬೆಲ್ಲದೊಂದಿಗೆ ಸೇವಿಸಬೇಕು. ಶೀತ ಜ್ವರಕ್ಕೆ ಮನೆಮದ್ದು. ಬೆಳ್ಳುಳ್ಳಿ 3 ರಿಂದ 4 ಬೆಳ್ಳುಳ್ಳಿ ಎಸಳುಗಳನ್ನು ಹಸಿಯಾಗಿಯೇ ಜಗಿದು ತಿನ್ನಬೇಕು. ಇಲ್ಲವಾದಲ್ಲಿ ಹಾಲು ಮತ್ತು ನೀರಿನಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಕುಡಿಯಬೇಕು. ಇದರಿಂದ ರೋಗ ನಿರೋಧಕ ಶಕ್ತಿಯು ಹೆಚ್ಚಾಗುತ್ತದೆ. ಅಮೃತ ಬಳ್ಳಿ. ಇದರ ಕಷಾಯ ಕುಡಿದರೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ, ಜ್ವರ ದೂರವಾಗುತ್ತದೆ. ಕಹಿ ಬೇವು. ನೀರಿನಲ್ಲಿ 10 ರಿಂದ 12 ಬೇವಿನ ಎಲೆಗಳನ್ನು ಕುದಿಸಿ ತಣ್ಣಗಾದ ಬಳಿಕ ನೀರನ್ನು ದಿನಕ್ಕೆ 3 ರಿಂದ 4 ಬಾರಿ ಕುಡಿಯಬೇಕು. ಬೆನ್ನು ನೋವಿನ ಸಮಸ್ಯೆಗೆ. ಬೆಳ್ಳುಳ್ಳಿಯಲ್ಲಿ ನೋವು ನಿವಾರಕ ಶಕ್ತಿ ಅಪಾರ ಪ್ರಮಾಣದಲ್ಲಿದೆ. ಬೆಳ್ಳುಳ್ಳಿಯನ್ನು ತೆಂಗಿನ ಎಣ್ಣೆಯಲ್ಲಿ ಬಿಸಿ ಮಾಡಿ ಅದನ್ನು ನೋವಿರುವ ಜಾಗಕ್ಕೆ ಹಚ್ಚಿದರೆ ನೋವು ಕಡಿಮೆಯಾಗುವ ಜೊತೆಗೆ ಮಾಂಸಖಂಡಗಳ ಬಿಗಿತ ಕಡಿಮೆಯಾಗುತ್ತದೆ. ಕ್ಯಾಲ್ಸಿಯಂ ಕೊರತೆಯಿಂದ ಬೆನ್ನು ನೋವು ಕಾಣಿಸಿಕೊಳ್ಳುತ್ತದೆ. ಹಾಗಾಗಿ ಡೈರಿ ಉತ್ಪನ್ನಗಳ ಬಳಕೆ ಹೆಚ್ಚಿರಲಿ. ಬೆನ್ನು ನೋವನ್ನು ಕಡಿಮೆ ಮಾಡುವ ಗುಣ ಅರಿಶಿನಕ್ಕಿದೆ. ಹಾಗಾಗಿ ಆಹಾರದಲ್ಲಿ ಅರಿಶಿನವನ್ನು ಬಳಸಿ. ಫೈಬರ್ ಅಂಶವಿರುವ ಆಹಾರ ಸೇವಿಸಿ. ಹಳದಿ ಹಾಲು ಕುಡಿಯುವುದರಿಂದ ಆಗುವ ಲಾಭಗಳು. ಉರಿಯೂತ ಮತ್ತು ಮಂಡಿ ನೋವಿಗೆ ರಾಮಬಾಣ. ಮೆದುಳಿನ ಕಾರ್ಯ ಚುರುಕುಗೊಳ್ಳುತ್ತದೆ ಮತ್ತು ಸ್ಮೃತಿ ಶಕ್ತಿ ಹೆಚ್ಚುತ್ತದೆ. ಬೇಸರದ ಮನಸ್ಥಿತಿಯಲ್ಲಿ ಬದಲಾವಣೆ ಕಾಣುತ್ತದೆ. ಹೃದಯ ಸಂಬಂಧಿ ಕಾಯಿಲೆಗಳಿಂದ ರಕ್ಷಿಸುತ್ತದೆ. ರಕ್ತದಲ್ಲಿನ ಸಕ್ಕರೆ ಅಂಶ ಕಡಿಮೆಯಾಗುತ್ತದೆ. ಕ್ಯಾನ್ಸರ್ಗೆ ತುತ್ತಾಗುವ ಸಂಭವದಿಂದ ಪಾರಾಗಬಹುದು. ಆಹಾರದ ಜೀರ್ಣಕ್ರಿಯೆಗೆ ಅತ್ಯುತ್ತಮ. ಹಳದಿ ಹಾಲನ್ನು ತಯಾರಿಸುವುದು ಹೇಗೆಂದರೆ, ಮೊದಲು ಅರ್ಧ ಕಪ್ ಹಾಲು, 1 ಚಮಚ ಅರಿಶಿನ, ಸ್ವಲ್ಪ ಶುಂಠಿ, ದಾಲ್ಚಿನ್ನಿ ಪೌಡರ್, ಮೆಣಸಿನ ಪುಡಿ ಹಾಗೂ ಜೇನುತುಪ್ಪ ಈ ಎಲ್ಲ ಪದಾರ್ಥಗಳನ್ನು ಸೇರಿಸಿ ಮಿಶ್ರಣ ಮಾಡಿ. ನಂತರ ಮಿಶ್ರಣವಿರುವ ಪಾತ್ರೆಯನ್ನು ಒಲೆಯ ಮೇಲಿಟ್ಟು ಕುದಿಯುವಂತೆ ಕಾಯಿಸಿ. ಕುದಿಯಲು ಆರಂಭಿಸಿದಾಗ 10 ನಿಮಿಷ ಉರಿಯನ್ನು ಕಡಿಮೆ ಮಾಡಿ. ನಂತರ ಸುವಾಸನೆ ಬರಲು ಆರಂಭಿಸಿದಾಗ ಕೆಳಗಿಳಿಸಿ. ಆರಿಸಿ ಶೋಧಿಸಿ ಕುಡಿಯಿರಿ. ಈ ಎಲ್ಲ ಮನೆಮದ್ದುಗಳು ನಿಮಗೆ ಇಷ್ಟವಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.